ಪ್ರಿಯ ವೀಕ್ಷಕರೇ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಮುಂಡವಾಡ ಗ್ರಾಮದ ರೈತನಾದ ರೆಹಮಾನ್ ಸಾಬ್ ಮುಕ್ತುಮ್ ಸಾಬ್ ಕತಾಲ್, ವಯಸ್ಸು 51. ಈತನ ಗಡಿಯಾಳ ಗ್ರಾಮದ ತಮ್ಮ ದನದ ಕೊಟ್ಟಿಗೆಯಲ್ಲಿ ಇದ್ದ 18 ಕುರಿಗಳನ್ನು ಕಳ್ಳರು ದಿನಾಂಕ 29/5/2024 ಕದ್ದೊಯ್ದಿದ್ದರು. ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆಗಿಳಿದಿದ್ದ ಹಳಿಯಾಳ ಪೊಲೀಸರು ಕಳ್ಳತನದ ಜಾಡನ್ನು ಯಶಸ್ವಿಯಾಗಿ ಭೇದಿಸಿದ್ದು, ಧಾರವಾಡ ಜಿಲ್ಲೆಯ ಅಮೀನ್ಭಾವಿ ಗ್ರಾಮದ ಯಲ್ಲಪ್ಪ ಪರಶುರಾಮ್ ಭಜಂತ್ರಿ ಎಂಬ ಆರೋಪಿಯನ್ನು ಹೆಡೆಮುರಿ ಕಟ್ಟಿ 16 ಕುರಿಗಳ ಜೊತೆಯಲ್ಲಿ ಕೃತ್ಯಕ್ಕೆ ಬಳಸಿದ ಕಾರನ್ನು ಜಪ್ತುಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಲಯವು ಆಪಾದಿತನಿಗೆ ನ್ಯಾಯಾಂಗ ಬಂಧನದ ಆದೇಶ ಹೊರಡಿಸಿರುತ್ತದೆ ಮತ್ತು ಇನ್ನೂ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಎಸ್ಪಿ ವಿಷ್ಣುವರ್ಧನ್ ಎನ್, ಅಡಿಷನಲ್ ಎಸ್ಪಿ ಸಿಟಿ ಜಯಕುಮಾರ್, ದಾಂಡೇಲಿ ವಿಭಾಗದ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಮಹಾಂತೇಶ್ ಕುಂಬಾರ್ ಹಾಗೂ ಕ್ರೈಮ್ ಪಿಎಸ್ಐ ಅಮೀನ್ ಅತ್ತಾರ್ ಇವರ ನೇತೃತ್ವದಲ್ಲಿ ಪೊಲೀಸ್ ತಂಡ ರಚಿಸಿ ಎಎಸ್ಐ ಸುರೇಶ್ ಘಾಟ್ಗೆ, ಸಿಎಸ್ಸಿಗಳಾದ ಮೊಹಮ್ಮದ್ ಇಸ್ಮಾಯಿಲ್ ಕೋನನ್ಕೇರಿ, ಎಂಎಂ ಮುಲ್ಲಾ, ಪಿಸಿಗಳಾದ ರಾಚಪ್ಪ ದನ್ಗರ್, ಶ್ರೀಶೈಲ್ ಜಯಂ, ಉಮೇಶ್ ಹನಗಂಡಿ, ಕಾಶಿನಾಥ್ ಬೆಳ್ಳೂರ್ ಕಾರ್ಯಾಚರಣೆ ನಡೆಸಿ ಆಪಾದಿತನನ್ನು ಕಳುವಿನ ಸರಕಿನೊಂದಿಗೆ ಬಂಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಉತ್ತರ ಕನ್ನಡ ಎಸ್ಪಿ ವಿಷ್ಣುವರ್ಧನ್ ರವರು ಪ್ರಕರಣ ಪತ್ತೆ ಹಚ್ಚಿದ ತಂಡಕ್ಕೆ ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ.